ಹಾಯ್, ಹಲೋ, ಹೇಗಿದ್ದೀರಪ್ಪ ಎಲ್ಲ? ನಾನು ವೆಜ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಹಾಗೆ ನಿಮ್ಗೊಂದು ರೆಸಿಪಿ ಕೊಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ ವೆಜ್ ಬಿರಿಯಾನಿ. ಓಕೆ, ನೋಡಿಪ್ಪ, ನೀರಿಟ್ಟಿದ್ದೀನಿ. ಚಕ್ಕೆ, ಲವಂಗ, ಒಂದೆಲೆ, ಮೆಣಸು, ಒಂದು ಮೊಗ್ಗು, ಒಂದು ಸ್ಟಾರ್ ಹಾಕ್ಕೊಂಡಿದ್ದೀನಿ. ನೋಡಿಪ್ಪ, ಅದಕ್ಕೆ ಬಾಸುಮತಿ ರೈಸು ಸ್ವಲ್ಪ ಒಂದು 5 ನಿಮಿಷ ಮುಂಚೆ ಕ್ಲೀನ್ ಮಾಡಿ ನೆನೆಸಿಟ್ಟಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ. ಓಕೆನಾ? ಪ್ಯಾನ್ ಇಟ್ಟಿದ್ದೀನಪ್ಪ, ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ. ನೋಡಿ, ಸಾಕಷ್ಟು ಹಾಕ್ಕೊಳ್ಳಿ. ನೋಡಿಪ್ಪ, ಎಣ್ಣೆ ಬಿಸಿಯಾಗಿದೆ. ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಉದ್ದುದ್ದ ಈರುಳ್ಳಿ ಕಟ್ ಮಾಡಿದ್ದೀನಿ. ಅದನ್ನು ಸ್ವಲ್ಪ ಹಾಕ್ತಿಪ್ಪ. ಇದು ಚೆನ್ನಾಗಿ ರೋಸ್ಟ್ ಆಗಬೇಕು. ಚೆನ್ನಾಗಿ ಈ ಥರ ಫ್ರೈ ಮಾಡ್ತಾ ಇದ್ದೀಪ್ಪ. ಚೆನ್ನಾಗಿ ಬ್ರೌನ್ ಬರಬೇಕು. ಇನ್ನು ಈ ಥರ ಹಾರಿಸ್ತಾ ಇರಿ. ನೋಡಿಪ್ಪ, ಚೆನ್ನಾಗಿ ಫ್ರೈ ಆಗಿದೆ. ಈಗ ತಕ್ಕೋತಾ ಇದ್ದೀನಪ್ಪ. ಗರಿಗರಿಯಾಗಿ ಚೆನ್ನಾಗಾಗಿದೆ. ನೋಡಿಪ್ಪ, ಅದೇ ಪ್ಯಾನಿಗೆ ಪನ್ನೀರ್ ಹಾಕ್ಕೋತಾ ಇದ್ದೀನಿ. ಪನ್ನೀರ್ ಸ್ಲೈಸ್ ಮಾಡಿಟ್ಟಿದ್ದೀನಿ. ಇದನ್ನು ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡಿ. ನೋಡಿಪ್ಪ, ತುಂಬ ಏನು ಬೇಡ, ಇಷ್ಟಾದರೆ ಸಾಕು. ಈಗ ತಕ್ಕೋತೀನಿ. ನೋಡಿ, ಇಷ್ಟಾದರೆ ಸಾಕು. ನೋಡಿಪ್ಪ, ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೆ ತರಕಾರಿ ಎಲ್ಲ ತೊಗೊಂಡಿದ್ದೀನಿ. ಮೊಸರು ಒಂದು 2 ಸ್ಪೂನು, 3 ಸ್ಪೂನ್ ಹಾಕ್ಕೊಳ್ಳಿಪ್ಪ. ಓಕೆನಾ? ಇದು ಜಿಂಜರ್ ಗಾರ್ಲಿಕ್ ಪೇಸ್ಟಪ್ಪ, 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಕಾಶ್ಮೀರ್ ಚಿಲ್ಲಿ ಅದು 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಬಿರಿಯಾನಿ ಮಸಾಲ ಒಂದು ಹಾಫ್ ಸ್ಪೂನ್ ಸಾಕು. ಚಿಲ್ಲಿನೂ ಅಷ್ಟೇಪ್ಪ, ಒಂಚೂರು ಹೆಚ್ಚು ಕಡಿಮೆ ಹಾಕ್ಕೊಳ್ಳಿ. ನಾನು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ ಇದು ಅಷ್ಟೇ, ಮುಕ್ಕಾಲು ಸ್ಪೂನ್ ಸಾಕು. ಧನಿಯಾ ಪುಡಿ ಇದು ಅಷ್ಟೇ, 1/4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅರಿಶಿನ ಸ್ವಲ್ಪ, ಪುದೀನ ಸ್ವಲ್ಪ ಹಾಕಿ. ನೋಡಿ, ಹಾಕಿರೋದು ತೋರಿಸ್ತಾ ಇದ್ದೀನಿ. ಸಾಲ್ಟ್ ಸ್ವಲ್ಪ, ಒಂದು 1/2 ಸ್ಪೂನ್. ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿಪ್ಪ. ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿಪ್ಪ, ಇದಕ್ಕೆ ಸ್ವಲ್ಪ ಫ್ರೈ ಮಾಡಿರೋ ಆನಿಯನ್ ಹಾಕ್ಕೋತೀನಿ. ನೋಡಿಪ್ಪ, ಬೇಯಲಿಕ್ಕೆ ಇಟ್ಟಿದ್ನಲ್ಲ, 80% ಆದರೆ ಸಾಕಿದ್ದು, ತುಂಬ ಬೇಡ. ಈ ಥರ ಇದ್ದರೆ ಸಾಕು. ಸೋರು ಹಾಕ್ಕೋತೀನಪ್ಪ. ನೋಡಿ, ಈ ಥರ ಇದ್ದರೆ ಸಾಕು. ನೋಡಿಪ್ಪ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಪಾತ್ರೆಗೆ. ಸ್ವಲ್ಪ ಜೀರಿಗೆ, ಒಂದೆಲೆ, ಚಕ್ಕೆ, ಲವಂಗ. ನೋಡಿಪ್ಪ, ಮಸಾಲ ಐಟಮ್ ಸ್ವಲ್ಪ ಲೈಟಾಗಿ ರೋಸ್ಟ್ ಆಗಿದೆ. ಈಗ ಈರುಳ್ಳಿ, ಪುದೀನ ಸ್ವಲ್ಪ ಹಾಕ್ತಿಪ್ಪ. ಸ್ವಲ್ಪ ರೋಸ್ಟ್ ಆಗಿದೆ. ಇಷ್ಟ ಆಗಲಿ. ಘಮ ಬರ್ತಾ ಇದೆ ನೋಡಿ ಈರುಳ್ಳಿ ಪುದೀನದ್ದು. ಈಗ ಟೊಮೆಟೊನ ಹಾಕಿ. ನೋಡಿಪ್ಪ, ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಲಿ. ಈ ಥರ ನೋಡಿ, ಈ ಥರ ಚೆನ್ನಾಗಿ ಸ್ಮ್ಯಾಶ್ ಆಗಲಿ. ಮ್ಯಾರಿನೇಟ್ ಮಾಡಿದ್ದೀರಲ್ಲ, ರೆಡಿ ಮಾಡಿಟ್ಟಿದ್ದೀರಲ್ಲ, ಅದನ್ನು ಈಗ ಹಾಕಿಪ್ಪ. ತರಕಾರಿ ಎಲ್ಲ ಮಸಾಲೆ ತರಕಾರಿ ಎಲ್ಲ ಚೆನ್ನಾಗಿ ಬೇಯಲಿಯಪ್ಪ. ಇದು ಬೇಯಬೇಕು ಘಮ ಘಮನ್ನಾಗೆ. ಓಕೆನಾ? ರೈಸ್ ಬೇವಾಗ ಸ್ವಲ್ಪ ಹಾಕಿದ್ದೀನಿ ಉಪ್ಪು. ಇದಕ್ಕೆ ಸ್ವಲ್ಪ ಹಾಕ್ಕೋತಾ ಇದ್ದೀನಿ ತರಕಾರಿಗೆ. ತರಕಾರಿ ಎಲ್ಲ ಆಗಿದೆ. ಪನ್ನೀರ್ ಹಾಕ್ಕೋತಾ ಇದ್ದೀನಿ, ರೋಸ್ಟ್ ಮಾಡಿರೋದು. ಹಾಕಿ ನೋಡಿ, ಘಮ ಘಮ ಅಂತ ಇದೆ, ಕಲರ್ಫುಲ್ಲಾಗಿದೆ. ಮಸಾಲ ಜೊತೆ ಪನ್ನೀರು ಚೆನ್ನಾಗಿ ಮಿಕ್ಸ್ ಆಗಿ. ನೋಡಿಪ್ಪ, ಎಲ್ಲ ಕರೆಕ್ಟ್ ಹದದಲ್ಲಿ ಬೆಂದಿದೆ. ಈಗ ಸ್ವಲ್ಪ ತಕ್ಕೋತೀನಿ ನಾನು. ಇದನ್ನು ಒಂದು ಬೌಲಿಗೆ ತಕ್ಕೋತೀನಿ.
ಇದು ಲೇಯರ್ ಬರ್ತದೆ ಚೆನ್ನಾಗಿ ಅಂತ ಅಷ್ಟೆ. ಸ್ವಲ್ಪ ಇದೆ ತಳದಲ್ಲಿ, ಅದಕ್ಕೆ ರೈಸ್ ಹಾಕ್ಕೋತೀನಿ. ಬಾಯ್ಲ್ಡ್ ಆಗಿದೆಯಲ್ಲ, ಆ ರೈಸ್ ಹಾಕ್ಕೋತಾ ಇದ್ದೀನಿ. ಒಂದು ಲೇಯರ್ ಆಯಿತು. ಒಂದು ಲೇಯರ್ ಮಸಾಲ ತರಕಾರಿ, ಇನ್ನೊಂದು ಲೇಯರ್ ರೈಸ್, ಪುದೀನ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಆನಿಯನ್ ರೋಸ್ಟ್ ಮಾಡಿರೋದು. ಓಕೆನಾ? ಮತ್ತು ರೈಸು, ಮತ್ತು ಮಸಾಲ, ತರಕಾರಿ, ಇನ್ನೊಂದು ಲೇಯರ್ ರೈಸು. ಓಕೆ, ಕೊತ್ತಂಬರಿ, ಪುದೀನ, ಮತ್ತು ಆನಿಯನ್, ಮತ್ತು ಮಸಾಲ. ನಾನು 3 ಟೈಮ್ಸ್ ಹಾಕೋತಾ ಇದ್ದೀನಪ್ಪ. ಮತ್ತು ರೈಸು, ಮತ್ತು ಪುದೀನ, ಕೊತ್ತಂಬರಿ, ಮತ್ತು ಆನಿಯನ್. ಒಂದು 3 ಟೈಮ್ಸ್ ಹಾಕ್ಕೊಂಡಿದ್ದೀನಿ. 2 ಟೈಮ್ಸ್ ಬೇಕಾದ್ರೂ ಹಾಕ್ಕೊಳ್ಳಿ, ಸಾಕು. ಓಕೆನಾ? 1-2 ಸ್ಪೂನ್ ತುಪ್ಪ ಹಾಕಿಪ್ಪ. ಮಧ್ಯಾಹ್ನ ಒಂದು ಸಲ ತುಪ್ಪ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ. ನೋಡಿಪ್ಪ, ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಕ್ಲೋಸ್ ಮಾಡಿ. ಓಕೆ, ನೋಡಿಪ್ಪ, ಆಗಿದೆ. ಒಂದು 5 ನಿಮಿಷ 6 ನಿಮಿಷ ಸಾಕು. ಓಪನ್ ಮಾಡ್ತಾಯಿದ್ದೀನಿ. ಬಿರಿಯಾನಿ ರೆಡಿ. ಟೇಸ್ಟಿ ವೆಜಿಟೇಬಲ್ ಬಿರಿಯಾನಿ. ಓಕೆ, ಸಿ ಯು.